ನಮಸ್ಕಾರ ಸ್ನೇಹಿತರೆ, ರಾಘು ನಂಜನಗೂಡು ಪೆನ್ಸಿಲ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ರಾಘವೇಂದ್ರ ಮಾತಾಡ್ತಾ ಇರೋದು. ಈ ದಿನ ನಾನು ರಾಷ್ಟ್ರಕವಿ ಕುವೆಂಪುರವರ ಭಾವಚಿತ್ರವನ್ನು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಮೊದಲು ನಾನು ಪೆನ್ಸಿಲಲ್ಲಿ ಸಿಂಪಲಾಗಿ ಸ್ಕೆಚ್ ಹಾಕೊಂಡಿದ್ದೆ. ನಂತರ ಚಾರ್ಕೋಲ್ ಪೆನ್ಸಿಲ್ ಮುಖಾಂತರ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಇದು ಪೂರಾ ಚಾರ್ಕೋಲ್ ಪೆನ್ಸಿಲಲ್ಲೇ ಶೇಡಿಂಗ್ ಎಲ್ಲ ಮಾಡ್ತಾ ಇರೋದು. ನಾನು ಸ್ವಲ್ಪ ಬ್ಲೆಂಡಿಂಗ್ ಸ್ಟೆಪ್ ಬಳಸಿದ್ದೀನಿ. ನಾನು ಬ್ರಷ್ ಬಳಸಲ್ಲ, ಅದರಿಂದ ಬ್ಲೆಂಡಿಂಗ್ ಸ್ಟೆಪ್ ಬಳಸಿ ನಾನು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಮೊದಲು ಸಿಂಪಲ್ಲಾಗಿ ಮಾಮೂಲಿ ಪೆನ್ಸಿಲಲ್ಲೇ ಸ್ಕೆಚ್ ಹಾಕೊಂಡಿದ್ದೆ. ನಂತರ ಚಾರ್ಕೋಲ್ ಪೆನ್ಸಿಲ್ ಫುಲ್ ಶೇಡಿಂಗ್ ಮಾಡ್ತಾ ಇರೋದು. ಈ ಚಾರ್ಕೋಲ್ ಪೆನ್ಸಿಲ್ ಮೊದಲು ನಾನು ಲೈಟಾಗಿ ಶೇಡಿಂಗ್ ಮಾಡ್ಕೊಂಡು ಆಮೇಲೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಡಾರ್ಕಾಗಿ ನಾನು ಶೇಡಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ಡ್ರಾಯಿಂಗ್ ಕೂಡ ಪೆನ್ಸಿಲಲ್ಲೇ ಮತ್ತು ಪೆನ್ನಲ್ಲೇ ಡ್ರಾಯಿಂಗ್ ಮಾಡ್ತಾ ಇರೋದು. ಅಂದರೆ ಮುಂದಿನ ದಿನಗಳಲ್ಲಿ ವಾಟರ್ ಪೇಂಟ್ ಅದರಲ್ಲೂ ಕೂಡ ಡ್ರಾಯಿಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ವಾಟರ್ ಪೇಂಟ್ ಡ್ರಾಯಿಂಗ್ ಮಾಡ್ತೀನಿ, ನೋಡಿ ಪ್ರೋತ್ಸಾಹಿಸಿ. ಈಗ ಸದ್ಯಕ್ಕೆ ನಮ್ಮ ಚಾನಲ್ಲಿ ಪೆನ್ಸಿಲ್, ಕಲರ್ ಪೆನ್ಸಿಲ್ ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಪೆನ್ಸಿಲಲ್ಲಿ ಮಾತ್ರ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನಾನು ಚಾರ್ಕೋಲ್ ಪೆನ್ಸಿಲ್ ಹೆಚ್ಚಿಗೆ ಯೂಸ್ ಮಾಡ್ತಾಯಿದ್ದೀನಿ. ಶೇಡಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ಬೇರೆ ಪೆನ್ಸಿಲ್ಗಳು ಯೂಸ್ ಮಾಡ್ಬೋದು, ನಾನು ಇದನ್ನು ಹೆಚ್ಚಿಗೆ ಚಾರ್ಕೋಲ್ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ. ಈ ಹಿಂದೆ ದ.ರಾ ಬೇಂದ್ರೆ ಅವರ ಭಾವಚಿತ್ರವನ್ನು ಕೂಡ ಡ್ರಾ ಮಾಡಿದ್ದೆ. ಈಗ ಕುವೆಂಪು ಅವರ ಭಾವಚಿತ್ರವನ್ನು ಡ್ರಾ ಮಾಡಿದ್ದೆ. ಮುಂದಿನ ದಿನಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಎಲ್ಲ ಕವಿಗಳ ಭಾವಚಿತ್ರವನ್ನು ಡ್ರಾಯಿಂಗ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ನಾನು ಈ ಚಾನಲ್ಲಿ. ದಯವಿಟ್ಟು ನೋಡಿ ನಮ್ಮ ಈ ಚಾನಲ್ನ ಪ್ರೋತ್ಸಾಹಿಸಿ. ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ವೀಡಿಯೋಗಳಿಗೆ ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನೇ ಇದ್ರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಏನೇ ತಪ್ಪಿದ್ರೂ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ. ನೀವು ಕೂಡ ಒಂದು ಲೈಕ್ಸ್ ಮತ್ತು ಕಮೆಂಟ್ ಮುಖಾಂತರ ನಾವು ನಮ್ಮ ಚಾನಲ್ಗೆ ಹೋಗ್ಬೋದಿಲ್ಲ. ನಮ್ಮ ಡ್ರಾಯಿಂಗಲ್ಲ ಏನೇ ತಪ್ಪಿದ್ರೂ ಕೂಡ ನಾವು ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಂತರ ಲೈಕ್ ಮಾಡಿ, ನಮ್ಮ ವೀಡಿಯೋಗಳನ್ನ ಶೇರ್ ಮಾಡಿ, ನಮಗೆ ಪ್ರೋತ್ಸಾಹ ನೀಡಿ. ನಮ್ಮ ಈ ಚಾನಲಲ್ಲಿ ಡ್ರಾಯಿಂಗ್ ಮಾಡುವುದು ಹೇಗೆ ಅಂತ ಮಕ್ಕಳಿಗೆ ಅಂತಲೇ ವೀಡಿಯೋಗಳು ಮಾಡಿದ್ದೀನಿ. ಅದನ್ನು ನೋಡಿ, ಅದು 3 ಎಪಿಸೋಡಲ್ಲಿದೆ. ಅದನ್ನು ನೋಡಿ. ಆ ಚಿಕ್ಕವರೇ ಅಂತಲ್ಲ, ದೊಡ್ಡವರು ಕೂಡ ವೀಡಿಯೋ ನೋಡಿ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೋಬೋದು. ಅದರಲ್ಲಿ ಸ್ಟಾರ್ಟಿಂಗ್ ಡ್ರಾಯಿಂಗ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಅದರಲ್ಲಿ ಶೇಡಿಂಗ್ ಹೇಗೆ ಕೊಡಬೇಕು, ಕಲರಿಂಗ್ ಹೇಗೆ ಮಾಡಬೇಕು, ಪ್ರತಿಯೊಂದು ಕೂಡ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ನಿಮಗೂ ಕೂಡ ಡ್ರಾಯಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಡ್ರಾಯಿಂಗ್ ಮಾಡಿ. ಡ್ರಾಯಿಂಗ್ ಏನು ಕಷ್ಟ ಏನಲ್ಲ, ಹಾಗೆ ಈಸಿನೂ ಅಲ್ಲ. ನಿಮಗೆ ತಾಳ್ಮೆ ಬೇಕಷ್ಟೇ. ಕಲಿತೀವಿ ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಡ್ರಾಯಿಂಗ್ ಮಾಡ್ಬೋದು. ಆದರೆ ತಾಳ್ಮೆ ಇರಬೇಕು ಮುಖ್ಯವಾಗಿ. ನಾನು ಮಾಡಿರೋ ವೀಡಿಯೋಗಳು ಹೆಚ್ಚು ವೈಟ್ ಆ್ಯಂಡ್ ಬ್ಲ್ಯಾಕೇನೆ ಹೆಚ್ಚಿಗೆ ಮಾಡಿರೋದು. ಕಲರ್ ಫೋಟೋ ಡ್ರಾಯಿಂಗ್ ಸ್ವಲ್ಪ ಕಡಿಮೆ. ಅಂದರೆ ಕೆಲವೊಂದು ಡ್ರಾಯಿಂಗ್ ಮಾತ್ರ ನಾನು ಕಲರ್ ಮಾಡಿದ್ದೀನಿ. ಯಾಕೆ ನನಗೆ ಕಲರ್ ಫೋಟೋ ಸಿಕ್ಕಿರೋದನ್ನು ಕಲರಲ್ಲಿ ಮಾಡಿದ್ದೀನಿ, ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿಕ್ಕಿರೋದನ್ನು ನಾನು ವೈಟಲ್ಲೇ ಮಾಡಿದ್ದೀನಿ. ನಿಮಗೂ ಕೂಡ ನಿಮ್ಮ ಡ್ರಾಯಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದು ನಿಮ್ಮ ಭಾವಚಿತ್ರವನ್ನು ಕೂಡ ಡ್ರಾಯಿಂಗ್ ಮಾಡಿಸ್ಕೊಳ್ಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಖಂಡಿತ ನಾನು ನಿಮಗೆ ಡ್ರಾಯಿಂಗ್ ಮಾಡಿಕೊಡ್ತೀನಿ. ಇದನ್ನು ನಾವು ಸಿಂಪಲಾಗಿ ಸ್ಕೆಚ್ ಬುಕ್ಕಲ್ಲಿ ಡ್ರಾಯಿಂಗ್ ಮಾಡ್ತಾ ಇರೋದು. ನಾವು ಆರ್ಡ್ರ್ ಕೊಟ್ಟಿದ್ದೆಲ್ಲ ಯಾರೇ ಪಾರ್ಟಿಗಳು ನಮಗೆ ಆರ್ಡ್ರ್ ಕೊಟ್ಟರೆ ಅವ್ರ ಭಾವಚಿತ್ರವನ್ನು ನಾವು ಅದಕ್ಕೆ ಅಂತ ಬೇರೆ ಡ್ರಾಯಿಂಗ್ ಶೀಟ್ಸ್ ಇದೆ, ಅದನ್ನು ಡ್ರಾಯಿಂಗ್ ಮಾಡಿಕೊಡ್ತೀವಿ. ಈ ಡ್ರಾಯಿಂಗ್ನೆಲ್ಲ ನಾವು ಸ್ಕೆಚ್ ಬುಕ್ಕಲ್ಲಿ ನಾವು ಡ್ರಾಯಿಂಗ್ ಮಾಡ್ತಾ ಇರೋದು. ನೀವು ಹೊರಗಿನವರಾದರೆ, ಅಂದರೆ ದೂರ ಊರಿನವರಾದರೆ ಖಂಡಿತ ನೀವು ನಮಗೆ ವಾಟ್ಸಪ್ ಮಾಡಿ ನಿಮ್ಮ ಫೋಟೋಗಳನ್ನ ವಾಟ್ಸಪ್ ಮುಖಾಂತರ ಕಳಿಸಿ, ನಾವು ನಿಮಗೆ ಡ್ರಾಯಿಂಗ್ ಮಾಡಿ ಕೊರಿಯರ್ ಮುಖಾಂತರ ತಲುಪಿಸ್ತೀವಿ.
ನಮ್ಮ ಈ ಚಾನಲ್ನಿರೋ ಪ್ರತಿಯೊಂದು ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸಿ. ನಮ್ಮಲ್ಲಿ ಸೀನರೀಸ್ ಆಗ್ಬೋದು, ಇಲ್ಲ ಪೋರ್ಟ್ರೈಟ್ ಅಂದರೆ ಭಾವಚಿತ್ರಗಳಾಗ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಹೆಚ್ಚು ಸಿನಿಮಾ ಕಲಾವಿದರ ಭಾವಚಿತ್ರಗಳನ್ನು ಮಾಡಿದ್ದೀನಿ. ಈಗ ಕವಿಗಳ ಭಾವಚಿತ್ರವನ್ನು ಕೂಡ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಜನರ ಭಾವಚಿತ್ರಗಳನ್ನು ಕೂಡ ಮಾಡ್ತೀನಿ. ಹಾಗೆ ಸೀನರೀಸ್, ಲ್ಯಾಂಡ್ಸ್ಕೇಪ್ ಆ ವಿಡಿಯೋಗಳನ್ನೂ ಕೂಡ ಡ್ರಾಯಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಖಂಡಿತ ನೋಡಿ. ನೀವು ಯಾವುದೇ ವಿಡಿಯೋ ನೋಡಬೇಕಾದ್ರೆ ಖಂಡಿತ ಫುಲ್ ವಿಡಿಯೋಗಳನ್ನ ನೋಡಿ, ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ. ನೀವು ಮೊದಲಿಂದ ಕೊನೆ ತನಕ ನೋಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನೀವು ಸ್ವಲ್ಪ ನೋಡಿ ಸ್ಕಿಪ್ ಮಾಡಿಬಿಡಿ ಎಂಡಿಂಗ್ ನೋಡಿದ್ರೆ ನಿಮಗೆ ನಾವು ಹೇಗೆ ಡ್ರಾಯಿಂಗ್ ಮಾಡಿದ್ದೀವಿ ಏನು ಅಂತ ಅರ್ಥ ಆಗೋದಿಲ್ಲ. ಆದ್ದರಿಂದ ನಿಮಗೆ ಡ್ರಾಯಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಮೊದಲಿನಿಂದ ಕೊನೆ ತನಕ ಪೇಷನ್ಸ್ ಇಟ್ಕೊಂಡು ನಿಧಾನಕ್ಕೆ ನೋಡಿ. ಆವಾಗ ನಿಮಗೆ ನಾವು ಡ್ರಾಯಿಂಗ್ ಮಾಡೋ ರೀತಿ ಎಲ್ಲ ನಿಮಗೆ ಕ್ಲೀನಾಗಿ ನಿಮಗೂ ಅರ್ಥ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಸ್ವಲ್ಪ ನೋಡಿ ಸ್ಕಿಪ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ನೋಡಿದ್ರೆ ಆದರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ. ಅದರಿಂದ ಯಾವುದೇ ವೀಡಿಯೋ ನಮ್ಮದೇ ಅಂತಲ್ಲ, ಯಾವುದೇ ವೀಡಿಯೋಗಳಾದರೂ ಕೂಡ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನಾನಿಲ್ಲಿ ಪೂರ ಚಾರ್ಕೋಲ್ ಪೆನ್ಸಿಲ್ನೇ ಬಳಸಿರೋದು. ನೀವು ನೋಡ್ಬೋದು, ಇದು ಚಾರ್ಕೋಲ್ ಪೆನ್ಸಿಲು 3 ರೀತಿಯಲ್ಲಿ ಬರುತ್ತೆ. ಒಂದು ಹಾರ್ಡು, ಇನ್ನೊಂದು ಮೀಡಿಯಮ್ಮು, ಇನ್ನೊಂದು ಸಾಫ್ಟ್ ಅಂತ 3 ರೀತಿ ಬರುತ್ತೆ. ನಾನು ಇದನ್ನು 3ರಲ್ಲೂ ಬಳಸಿದ್ದೀನಿ. 3 ಪೆನ್ಸಿಲ್ ಕೂಡ ಬಳಸಿದ್ದೀನಿ. ಹಾರ್ಡಲ್ಲಿ ನಮಗೆ ಸ್ವಲ್ಪ ಲೈಟಾಗಿ ಸ್ಕೆಚ್ ಮಾಡ್ಬೋದು. ಇವಾಗ ನಾನು ಏನು ಬರಿತಾ ಇದ್ದೀನಿ ಇವೆಲ್ಲ ಸ್ವಲ್ಪ ಹಾರ್ಡ್ ಪೆನ್ಸಿಲಲ್ಲಿ ಮಾಡಿದ್ದು ಅಂದರೆ ಸ್ವಲ್ಪ ಲೈಟಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕು ಅಂದಾಗ ಮೀಡಿಯಮಲ್ಲಿ ಡ್ರಾಯಿಂಗ್ ಮಾಡ್ಬೋದು. ಇನ್ನೂ ಡಾರ್ಕ್ ಬೇಕು ಅಂದಾಗ ಸಾಫ್ಟ್ ಇದರಲ್ಲಿ ನಾವು ಮಾಡಿದ್ರೆ ಆವಾಗ ನಮ್ಗೆ ಇನ್ನೂ ಡಾರ್ಕಾಗಿ ಬರುತ್ತೆ. ನಾವು ಯಾವುದೇ ಡ್ರಾಯಿಂಗ್ ಮಾಡಿದ್ರೂ ಕೂಡ ಮೊದಲು ಲೈಟಾಗಿ ನಾವು ಶೇಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಮೊದಲನೇ ಸಾರಿನೇ ನಾವು ಮೊದಲೇ ಡಾರ್ಕಾಗಿ ಶೇಡಿಂಗ್ ಮಾಡಿಕೊಂಡ್ರೆ ಅದು ಡ್ರಾಯಿಂಗು ಸರಿಯಾಗಿ ಕ್ಲೀನಾಗಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಲೈಟ್ ಶೇಡಿಂದ ಡಾರ್ಕಾಗಿ ನಾವು ಮಾಡ್ಕೋಬೋದು, ಡಾರ್ಕಿಂದ ಲೈಟ್ ಶೇಡ್ ನಾವು ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಲೈಟ್ ಶೇಡಿಂದ ತಗೊಂಡು ಡಾರ್ಕಾಗಿ ನಾವು ಕ್ಲೀನಾಗಿ ಮಾಡಿದ್ರೆ ಆಗುತ್ತೆ, ಕ್ಲೀನಾಗಿ ಬರುತ್ತೆ. ಇಲ್ಲಿ ನಾನು ಸಿಂಪಲಾಗಿ ಮಾಡಿದ್ದೀನಿ. ಈ ಬಟ್ಟೆ ಅವರು ಕೋಟ್ ಹಾಕಿರೋದು ಅದಕ್ಕೆಲ್ಲ ಸುಮ್ಮನೆ ಸಿಂಪಲಾಗಿ ಶೇಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಕ್ಲೀನಾಗಿ ಏನು ಇದು ಮಾಡಿಲ್ಲ. ಎಲ್ಲ ಬ್ಲೆಂಡಿಂಗ್ ಸ್ಟಫ್ ಮುಖಾಂತರ, ಬ್ಲೆಂಡಿಂಗ್ ಸ್ಟಫಲ್ಲೇ ಚಾರ್ಕೋಲ್ದು ಪುಡಿ ಇರ್ತಲ್ಲ ಆ ಪೌಡ್ರು, ಚಾರ್ಕೋಲ್ ಪೌಡ್ರನ್ನ ಸ್ವಲ್ಪ ಹಾಕ್ಕೊಂಡು ಹಂಗೆ ಶೇಡಿಂಗ್ ಮಾಡಿರೋದಷ್ಟೇ, ಬೇರೆ ಏನೂ ಇಲ್ಲ. ಯಾಕೆಂದರೆ ನಾವು ಚಾರ್ಕೋಲ್ ಪೆನ್ಸಿಲ್ನ ಶಾರ್ಪ್ ಮಾಡ್ಬೇಕಾದ್ರೆ ಅದ್ರ ಪೌಡರ್ ಮಿಕ್ಕತ್ತಲ್ಲ ಅದರಲ್ಲೇ ನಾವು ಶೇಡಿಂಗ್ ಮಾಡ್ಬೋದು. ಅದನ್ನೇನು ಸುರಿಯೋಕ್ಕೆ ಹೋಗಬೇಡಿ, ಅದು ಕೂಡ ಯೂಸ್ ಆಗುತ್ತೆ. ಅದರಲ್ಲೇ ನಾವು ಶೇಡಿಂಗ್ ಮಾಡ್ಕೋಬೋದು. ಈಗ ನಾವು ಮಾಡ್ತಾ ಇರೋದಿಲ್ಲ ಹಂಗೆ, ಆ ಪೌಡ್ರ್ ಮುಖಾಂತರ ನಾವು ಶೇಡಿಂಗ್ ಮಾಡ್ತಾ ಇರೋದು. ನಾವು ಎಲ್ಲಿ ಬೇಕು ಅಲ್ಲಿ ಮಾತ್ರ ಚಾರ್ಕೋಲ್ ಪೆನ್ಸಿಲ್ ಡ್ರಾಯಿಂಗ್ ಮಾಡ್ಬೋದು. ಮಿಕ್ಕಿದೆಲ್ಲ ಬ್ಲೆಂಡಿಂಗ್ ಸ್ಟಫಲ್ಲಿ ಶೇಡಿಂಗ್ ಮಾಡ್ಕೊಂಡೆ ನಾವು ಡ್ರಾಯಿಂಗ್ ಮಾಡ್ಬೋದು. ಇವಾಗ ನೋಡಿ, ನಾವು ಎಲ್ಲಿ ಬೇಕು ಅಲ್ಲಿ ಮಾತ್ರ ಚಾರ್ಕೋಲ್ ಪೆನ್ಸಿಲ್ ಬಳಸ್ತಾ ಇದ್ದೀನಿ. ಮಿಕ್ಕಿದೆಲ್ಲ ಅದ್ರ ಪೌಡ್ರಲ್ಲೇ ನಾವು ಶೇಡಿಂಗ್ ಮಾಡ್ತಾ ಇರೋದು. ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕ ರತ್ನ ಪ್ರಶಸ್ತಿನೂ ಕೂಡ ಪಡೆದಿದ್ದಾರೆ, ರಾಷ್ಟ್ರ ಪ್ರಶಸ್ತಿನೂ ಕೂಡ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಡ್ರಾಯಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ ಪ್ರೋತ್ಸಾಹಿಸಿ. ಇನ್ನೇನು ಡ್ರಾಯಿಂಗ್ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ. ಇದು ಕೊನೆ ಟಚಪ್. ನಮ್ಗೆ ಎಲ್ಲೆಲ್ಲಿ ಬೇಕು ಡಾರ್ಕ್ ಪೆನ್ಸಿಲ್ ತಗೊಂಡು ನಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಮಾತ್ರ ಶೇಡಿಂಗನ್ನು ಟಚಪ್ ಕೊಡ್ಕೋಬೇಕಷ್ಟೆ. ನಾವು ಪೂರ ಎಲ್ಲ ಕಡೆಯೂ ಸ್ವಲ್ಪ ನಾನು ಬ್ರೈಡ್ ಮುಖಾಂತರ ಡ್ರಾಯಿಂಗ್ ಮಾಡಿದೆ. ಅದು ಸ್ವಲ್ಪ ಕ್ಲೀನಾಗಿ ಕಾಣ್ತಾಯಿದೆ. ಅದು ಇನ್ನೂ ಎರೇಸ್ ಮಾಡಿಲ್ಲ. ಅದನ್ನು ಕೊನೆಯಲ್ಲಿ ನಾನು ಎರೇಸ್ ಮಾಡೋದು ಯಾವುದೇ ಡ್ರಾಯಿಂಗ್ ಆಗಿ ಕೊನೆಯಲ್ಲಿ ನಾನು ಎರೇಸ್ ಮಾಡ್ತೀನಿ. ಆಮೇಲೆ ನಾವು ಶೇಡಿಂಗ್ ಮಾಡೋ ಕಡೆ ಬ್ಲ್ಯಾಕ್ ಶೇಡಿಂಗ್ ಮಾಡೋ ಕಡೆ ಏನು ಎರೇಸ್ ಮಾಡ್ತಿದ್ರು ಏನಾಗಲ್ಲ, ಹಾಗೆ ಬಿಟ್ಟು ಏನು ಕಾಣಲ್ಲ. ಅದು ಡ್ರಾಯಿಂಗ್ ಎಲ್ಲ ಆದಮೇಲೆ ಫುಲ್ ಹೊರಗಡೆ ಏನಿದೆ ಬಾಕ್ಸ್ ಇದನ್ನೆಲ್ಲ ಫುಲ್ಲು ಎರೇಸ್ ಮಾಡಿಬಿಡ್ತೀನಿ. ಕ್ಲೀನಾಗಿ ಎರೇಸ್ ಮಾಡಿದ್ರೆ ಡ್ರಾಯಿಂಗ್ ಕ್ಲೀನಾಗಿ ಬರುತ್ತೆ, ನಿಮಗೆ ಕೊನೆಯಲ್ಲಿ ಕಾಣುತ್ತೆ ಅದು. ಇವಾಗ ನಾನು ಲಾಸ್ಟ್ ಟಚಪ್ ಕೊಡ್ತಾಯಿದ್ದೀನಿ. ಎಲ್ಲೆಲ್ಲಿ ಬೇಕು ಅಲ್ಲಿ ಮಾತ್ರ ಡಾರ್ಕ್ ಪೆನ್ಸಿಲ್ ತಗೊಂಡು ಸ್ವಲ್ಪ ಶೇಡಿಂಗ್ ಮಾಡಿದ್ದೀನಿ ಅಷ್ಟೇ. ನೋಡ್ಬೋದು ಅಲ್ಲೆಲ್ಲ ಸಿಂಪಲಾಗಿ. ಅವ್ರದ್ದು ಮೀಸೆ ವೈಟ್ ಇರೋದ್ರಿಂದ ಅದಕ್ಕೇನು ಶೇಡಿಂಗ್ ಏನೂ ಮಾಡಿಲ್ಲ, ಸುಮ್ಮನೆ ಸಿಂಪಲಾಗಿ ಹಾಗೆ ಬರ್ತಿದ್ದೀನಿ. ನೋಡಿ ಡ್ರಾಯಿಂಗ್ ಮುಗಿತಾ ಬಂತು, ಕಂಪ್ಲೀಟ್ ಆಯಿತು. ನೋಡಿ ಸ್ನೇಹಿತರೆ, ಪ್ರೋತ್ಸಾಹಿಸಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರೋತ್ಸಾಹಿಸಿ ಸ್ನೇಹಿತರೆ.